ಪ್ರಕೃತಿಯನ್ನು ಸೃಷ್ಟಿಸಿ ಬ್ರಹ್ಮನ ಅವಲಂಬಿಯ ತನ್ನ ಸತಿಯನ್ನಾಗಿ ಮಾಡಿಕೊಳ್ಳನು. ಹಿರೇ ಸುಂದರಿ, ಇದು ಅಲ್ಲದೆ ಈ ಜಗತ್ತನ್ನು ಸೃಷ್ಟಿಸಿದ ಆದಿಸತ್ಯವನ್ನೇ ಆ ಪರಶುವನ ಅವಲಂಬಿಯ ಅರ್ಥಾಗಿಯಾಗಿ ಮಾಡಿಕೊಳ್ಳನು. ಮಕ್ಕಳೇ, ಮೂರ್ತಿಗಳ ಮೂರ್ಖರು ಈ ಪರಿ ಮಾಡುವಾಗ ನಮ್ಮಂತ ನರದ ಪಾಡೇನೆ ನಾರೇ ನುಡಿಯದೇ ಈ ಮಾತಿನ ಮುಂದೆ ಸಾರಿ ಶ್ರೀಮೂರ್ತಿಗಳ ವಿಚಾರವನ್ನು ಹೇಳಿದೆಯಲ್ಲ, ಶ್ರೀಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ, ನಾನು ಮಾಡುತ್ತಿರುವುದು ನನ್ನ ಕಲ್ಯಾಣಕ್ಕಾಗಿ. ಮೂರ್ಖನೇ ಮಹಾಂಗನೇ, ಅಂಥವರು ಏನೇನಾಗಿ ಹೋದರು ನಿನ್ನಂಥವನ ಪಾಡೇನು. ಹೆಣ್ಣಿಗೆ ಮನಸೋಲಬೇಡ ಭ್ರಷ್ಟ. ಎಚ್ಚಗೆ ಆ ಮೂರ್ಖ ದೇವತೆಗಳನ್ನು ನನದರೆ ನಿನ್ನ ಬಂಧನವನ್ನು ದಾರಿ ಬಿಡಿಸೋರು. ಕೋಟಿ ದೇವತೆಗಳ ತರಣಿ ಹಿಡಿದುದರ ಬಂದಾಗ ಹರಿಗಳಿಗೆ ಬೆಳೆದ ಚಿತ್ತಗೊಂಡನು. ಇಂಥ ಜಗತ್ವೀಕರ ವೀರಾತಿ ವೀರನ ಮುಂದೆ ಎದರನ್ನೆಲ್ಲವ ಆತಮರದ ಆರ್ಯ ಬರಲು ಅವರ ಹೆಸರಲ್ಲದಂತೆ ಮಾಡಿ ಅವರ ಮುಂದೆಗಳನ್ನು ಅರಗಡೆದು ಮಾನ್ಯ ಮಾಡಿ ತರಿಸಿಕೊಳ್ಳುವೆ. ಬಂಡ ಮುಂದೆ ಈಗ ನಿನ್ನ ಚಟಮಿಟಿಯನ್ನು ಬಿಡದ ಧರ್ಮ ಎಳಗನ ಅದಮರಾದ ದೇವತೆಗಳನ್ನು ತೋರಿನಲ್ಲಿ ಅವರನ್ನು ಕತ್ತರಿಸುವ ಕ್ಷಣ ಮಾತ್ರದಲ್ಲಿ ನಿನ್ನ ದುರಹಂಕಾರವನ್ನು ಬಿಟ್ಟು ಸುಮ್ಮನೆ ಹೊರಟು. ನಾನು ನಿನ್ನ ಎಷ್ಟು ಬರೆಯಿಂದ ಹೇಳಿದ್ರೆ ನಾನು ಕೇಳೋದಿಲ್ಲ. ಸರಿಯಲ್ಲ, ಹೆಣ್ಣಿನಲ್ಲಿ ವಿಚಾರದ ಮಾತುಗಳನ್ನಾಡುವುದು. ಅದು ಏಕಕ್ಕೆ ಮಾತನಾಡಬಾರದು. ಎಲೆ ಮದಾಂದರೆ ಚೆನ್ನಾಗಿ ಅದೇನು ಚೆನ್ನಾಗಿ ಕಲಿವಿರಲೇ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಕಲಿವೀರ ಏನಿದು ಆಕಾರ, ಕಲಿವೀರ ಏನಿದು ಆಕಾರ, ಸರಿಯಲ್ಲ ವಿಚಾರ ತೋರಿ ಮಮಕಾರ, ಸರಿಯಲ್ಲ ವಿಚಾರ ತೋರಿ ಮಮಕಾರ, ಕಲಿವೀರ ಏನಿದು ಆಕಾರ. ಎನ್ನನ್ನು ಬಯಸಬೇಡ. ಅದು ಯಾತಕ್ಕೆ ನಿರ್ಣಯಿಸಬಾರದು? ಮೂರ್ಖನೇ, ಮೂರ್ಖಳೇ, ಆಲೋಚನೆ ಮಾಡಿ ನೋಡು. ಆಲೋಚನೆ ಮಾಡುವುದಕ್ಕೆ ನಾನೇನು ಪ್ರಶ್ನಲ್ಲ. ಮೂರ್ಖನೇ, ಮೂರ್ಖಳೇ, ಜ್ಯೋತಿಯ ಜಲವು ನೋಡಿದ ಹುಳವು, ಮಲಗು ಸೋಂಕಿತು ಮೇಘದ ಹುಳವು. ಜ್ಯೋತಿಯ ಜಲವು ನೋಡಿದ ಹುಳವು, ಮಲಗು ಸೋಂಕಿತು ಮತ್ತೆ ಅವನು ಹುಳಗಳು ಸತ್ತ ಗಿಡವಾಡು ಅದರಂತೆ. ಹುಳಗಳು ಸತ್ತಂತೆ ಗಿಡವಾಡು ಅದರಂತೆ. ನಿನ್ನಯ ಪಾದಿಗೆ ಜ್ಯೋತಿಯನ್ನು ನೋಡಿದ ಹುಳವು ಛಲಕ್ಕೆ ಸುಟ್ಟು ಹೋಯಿತು. ಮಹಾಂಗನೇ, ಮದಾಂದರೆ ನಿನ್ನಂಥ ಮೂರ್ಖನು ಬೆಂಕಿಯನ್ನು ನೋಡಿದ ಕೂಡಲೇ ಆಹಾ ಇದು ಎಂತ ಹಣ್ಣೆಂದು ತಿನ್ನಲು ಹೋಗಿ ಬಾಯನ್ನೇ ಸುಟ್ಟುಕೊಂಡನು. ಎಲ್ಲೋ ಮಹಾಂಗ, ಮದಾಂದರೆ ಅದರಂತೆ ನೀನು ನನ್ನನ್ನು ಬಯಸಿ ನಿನ್ನ ಪ್ರಾಣವನ್ನು ಸುಟ್ಟುಕೊಳ್ಳಬೇಡ ಮೂರ್ಖ. ಮಾಡಿರುವ ತರ್ಕ. ಒಂದು ಹಕ್ಕಿಯನ್ನು ಮರದ ಮೇಲೆ ಹಾಕಿ ಅನ್ನವನ್ನು ತಿನ್ನುವಾಗ ಇದು ಒಳ್ಳೆಯದು ಕೆಟ್ಟದು ಅಂತ ಬಯಸೋದಲ್ಲ. ಹಣ್ಣನ್ನು ಬಯಸಿದಾಗ ಎಂದು ಹೇಳಿಯಲ್ಲ,
ಅದೇನು ಹಣ್ಣು ನೋಡಿದ ಕ್ಷಣವೇ ಹಣ್ಣಾಗಿರುವುದೇ ಕಾಯಿಯಾಗಿರುವುದೇ ಎನ್ನುವುದು ನಿನಗೇನು ತಿಳಿಯುವುದಲ್ಲ ಗಂಡ. ಅದು ನನಗೆ ಬೇಕಾಗಿಲ್ಲ. ಮತ್ತಿನ್ನೇನು ಬೇಕು? ನನಗೆ ನೀನು ಬೇಕು. ಮತಾಂಧನೆ, ಏ ಮತಾಂಧನೆ, ನನ್ನನ್ನು ಮುಟ್ಟಿದರೆ ಸುಟ್ಟು ಹೋಗುವೆ. ಸುಟ್ಟು ಹೋದರೆ ಸಿಂತಿಲ್ಲ, ನಿನ್ನನ್ನು ಕೂಡುವೆನು. ಸುಟ್ಟು ಹೋದ ಮೇಲೆ ನೀನೇನು ನಮ್ಮನ್ನು ಕೂಡಿಯಲು ಮದಾಂಧ? ನಿನ್ನನ್ನು ಕೂಡಿದ ಮೇಲೆ ನಾನು ಸುಟ್ಟು ಹೋದರೆ ಸಿಂತಿಲ್ಲ ಅಂತ ಹೇಳಿದ್ರೆ ಅಷ್ಟೇ. ಹೇಳೋ ಮೂರ್ಖ. ಏ ಮೂರ್ಖ, ದೂರದಲ್ಲಿರುವ ಬೆಟ್ಟದಲ್ಲಿ ಅದು ಚೆನ್ನಾಗಿಯೇ ಕಾಣುವುದು. ಹ, ಹತ್ತಿರಕ್ಕೆ ಹೋದರೆ ಕಲ್ಲು ಮುಳ್ಳುಗಳು ಸುಚ್ಚುವ ಎನ್ನುವುದು ಮಾತ್ರ ಎಂದಿಗೂ ಮರೆಯಬೇಡ. ಅದರಂತೆ ಹೆಣ್ಣು ಎಂದು ನನ್ನನ್ನು ಬಯಸಲು ಹೋಗಿ ಅನ್ಯಾಯವಾಗಿ ಹಾಳಾಗಬೇಡ. ಕಂಡೆಯ ಭ್ರಷ್ಟ. ಕಲ್ಲು ಮುಳ್ಳು ನನಗೆ ನೀನು ಕಂಡರೆ ಹೂವಿನ ಪಲ್ಲಕ್ಕಿ ಅಂತ ಕಾಣುವುದಲ್ಲ ಮೂರ್ಖ. ನನ್ನನ್ನು ಬಯಸಬೇಡ ಭ್ರಷ್ಟ. ಏ ಭ್ರಷ್ಟ, ಏ ಮೂರ್ಖ, ಅದು ಎಷ್ಟು ಮಾತ್ರಕ್ಕೆ ಮಾಡೋದಿಲ್ಲ. ಅಯ್ಯೋ ಶಿವ ಶಿವ, ಈ ಮೂರ್ಖನಿಗೆ ನಾ ಎಷ್ಟು ಬುದ್ಧಿ ಹೇಳಿದರು ನನ್ನೊಡನೆ ಈ ರೀತಿ ವಾಗ್ವಾದ ಮಾಡುವುದು. ನನ್ನನ್ನು ಕಾಪಾಡುವುದು ಯಾರು? ಶಂಕರ, ಗೌರಿಯವರ, ಶಿವಶಿವ. ಏನೇ ದುರ್ಮಾರ್ಗರೇ, ಶಿವ ಶಿವ ಎಂದು ಶಿವನನ್ನು ಬೇಡಿಕೊಂಡರೆ ಆ ಶಿವನು ಬಂದು ನಿನ್ನನ್ನು ಬಿಡಿಸುವನೇ ಅಥವಾ ನಿನ್ನ ಮರೆಯನ್ನು ಕೇಳುವನೇ? ನನ್ನ ಮರೆಯನ್ನು ಕೇಳುವನು ನಾರಾಯಣನು. ಏನೇ ವಲ್ಲವೇ, ನಿನ್ನ ವಲ್ಲಭನು ಇಲ್ಲಿ ನಾನಿರಲಕ್ಕೆ ಮತ್ತೊಬ್ಬರು ದಾರಿಯವರು ಅಡ್ಡ ಬಂದಿರಬಲ್ಲ ನೇತ್ರವನ್ನು ಚಿತ್ತು ಬಿಡವೆ. ಅವನನ್ನು ಸುತ್ತು ಸುರಗೈದು ಭಸ್ಮ ಮಾಡಿ ಧರಿಸಿಕೊಳ್ಳಲು ಕಾಂತೆ ಬಿಟ್ಟಿಲ್ಲ ಆ ನಿನ್ನ ಗಂಡನ ಚಿಂತೆ. ಅಯ್ಯೋ ಶಿವ ಶಿವ, ಈಗ ನಾನೇನು ಮಾಡುದು ಅಮ್ಮ ತಾಯಿಗಳಿಲ್ಲ. ಈ ಮೂರ್ಖನು ದೇವಿ ಎನ್ನಲಿ ನನ್ನಲ್ಲಿ ಈ ರೀತಿ ಮಾತನಾಡುತ್ತಿರುವನು. ಇವನ ಕೈಯಿಂದ ಪಾರು ಮಾಡುವುದು ಹೇಗೆ? ಶಂಕರ, ಗೌರಿಯವರ. ಕೇಳಿದ್ಯಾ ಇವರಾಡುವ ಮಾತಿನ ರೀತಿ? ಏ ಮೂರ್ಖರೇ, ಆನೆಯನ್ನು ಕಂಡು ಸ್ವಾನ ಹೋಗಬಾರದಂತೆ ಯಾತಕ್ಕೆ ಬರುತ್ತಿರುವೆ? ನಿನಗೆ ಬಂದಿರುವ ಕುಂದೇನು? ನೀನು ಸೆರೆಗಟ್ಟಿ ಬೇಡಿಕೊಂಡರೆ ನಿನ್ನ ಸೆರೆಯನ್ನು ಬಿಡಿಸುವರದಾರು? ಏನೇ ಮುದ್ದ ಹೆಂಗಸೆ, ಈ ಭೂಮಂಡಲಕ್ಕೆ ನಾನು ಎದುರೇ, ನೀನೇ ಎಲ್ಲಿಗೆ ಪಟ್ಟದ ಸಿರೆ? ಅದು ನಿನ್ನ ಕನಸಿನ ಮಾತು. ಗಂಡನಂದ ಮರೆ ಹಿಂಬಾದರಿ ಸುರಕ್ಷಿತ ಕಂಬ ಕಂದರೆ. ಮೂರ್ಖನೇ, ಏ ಮೂರ್ಖರೇ, ಭೂಮಂಡಲವೇ ನನ್ನದು ಎಂದು ಅಹಂಕಾರದಿಂದ ಮಾತನಾಡಿ ನನಗೆ ಅವೆಲ್ಲ ಬೇಕಾಗಿಲ್ಲ. ಹೆಣ್ಣನ್ನು ತೆರೆಯಬೇಡ. ನಾನು ಹೆಣ್ಣನ್ನು ಬಯಸಿರೋಣ, ಅದಕ್ಕೋಸ್ಕರ ನಿನ್ನ ಕಾಡುವನು. ಹೆಣ್ಣನ್ನು ಕಾಡಿದರೆ ನಿನ್ನ ಗತಿ ಏನಾಗುವುದು? ನನಗೆ ಅವೆಲ್ಲ ಗೊತ್ತಿಲ್ಲ ಸ್ತ್ರೀಯರೇ. ಏನು ಮಾಡಿ ನನ್ನನ್ನು? ನಾನು ನಿನ್ನ ಎಡಬರುವೆನು. ಹಲೋ ಮೂರ್ಖನೇ, ಏ ಮೂರ್ಖರೇ, ನಾನೊಂದು ಮಾತು ಹೇಳಿದೆನು, ಕೇಳು ಚಿತ್ತ ಬಿಟ್ಟು. ಅದೇನು ಚೆನ್ನಾಗಿ ಹೇಳು. ಬೆಂಕಿಯ ಕಟ್ಟಿ ಸಣ್ಣದಾದರೆ ಕಾಡನ್ನು ಸುಡುವುದು ಬಿಟ್ಟೀತೆ. ಕೆಲವು ಮೂರ್ಖನೇ, ಏ ಮೂರ್ಖರೇ, ಮೀನಿನ ಮರಿ ಸಣ್ಣದಾದರೂ ಸಮುದ್ರ ಹಾರುವುದನ್ನು ಬಿಟ್ಟೀತೆ. ಕೆಲವು ಮಾತಾಡನೆ, ಏನೇ ಮರಾಂದ್ರೆ, ಈ ತ್ರಿಶೂಲ ಈ ರೀತಿ ಇದ್ದರೂ ನಿನ್ನ ನೀರನ್ನು ಕಡಿಯುವುದು ಬಿಟ್ಟೀತೆ. ಕಟ್ಟಗಳನ್ನು ಕೇಳೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಮೂರ್ಖನೇ, ಏ ಮೂರ್ಖ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಭೂಮಂಡಲವಿದು ನಿಮಗಿಲ್ಲ, ಜಗವಿದು ಯಾರಿಗೂ ಶಾಶ್ವತವಾಗಿಲ್ಲ.
ವೀರಾದಿ ವೀರರು ಹೆಣ್ಣಿಗೆ ಎದುರಾಗಿ ಎಂತೆಂಥವರು ಮಣ್ಣಾಗಿ ಹೋದರು, ನಿನ್ನಂಥವನ ಪಾಡೇನು? ಅವರವರ ಕರ್ಮಕ್ಕೆ ನಾನೇನು ಮಾಡಲೇ ಮೂರ್ಖ? ಸುಮ್ಮನೆ ನನ್ನನ್ನು ಬಿಟ್ಟು ಹೊರಟು ಹೋಗು. ಕಂಡಿಯ ಮೂರ್ಖ, ಮಾಡಬೇಡ ಸುಮ್ಮನೆ ಎನ್ನೋಳು ಒಣ ಕಲಕ. ಏನೇ ಪಟಿವಾರದ ಎಣ್ಣೆ ಸುರವನ್ನು ಕತ್ತರಿಸುವೇ ತುಚ್ಚ ಮಾತುಗಳನ್ನಾಡಿ ಎನ್ನನ್ನು ರೊಚ್ಚಿಗೆ ಬಸಬೇಡ. ಇಚ್ಛೆ ಬಿಟ್ಟು ಕೇಳು, ಸ್ವಚ್ಛವಾಗಿ ಕೇಳಬೇಡ. ಎಚ್ಚರದಕ್ಕೆ ಮುಚ್ಚದಂತೆ ಮಾತನಾಡುವುದೇ ತಕ್ಷಣಗಳು ಹೇಳಬೇಡ. ನಿನ್ನ ಬೆಳೆಸಿಕೊಳ್ಳಕ್ಕೆ ನನಗೆ ಅಡ್ಡ ಬರುವ ದಾರಿ ಯಾರೇ ನುಡಿಯವರು ಈ ಮಾತಿನ ಸಾರೆ. ರೇ ಮದಾಂದರೆ, ನನ್ನನ್ನು ಬಿಡಿಸಿಕೊಳ್ಳುವರು ಯಾರಿರುವರೆಂದು ಹೇಳಿದೆಯಲ್ಲ. ಸಹಜವಾಗಿ ಈ ನನ್ನ ಮನಸ್ಸಿಗೆ ಯಾರಾದರೂ ಒಬ್ಬರು ಹುಟ್ಟಿ ಬರುವರು ಎನ್ನುವುದು ಮಾತ್ರ ಮರೆಯಬೇಡ ಮೂರ್ಖ. ಅವನು ಎಲ್ಲಿರುವನು, ಅವನು ಎಲ್ಲೆದುರಿಗೆ ಬರಲೇ ಮೂರ್ಖ. ಹೇಳುವುದನ್ನು ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಬಿಡು ನಿನ್ನಯ ಹೀನ ಚೆನ್ನಯ ಮೇಲೆ ನಿನ್ನ ಪೌರುಷವನ್ನು. ಬಿಡು ನಿನ್ನಯ ಹೀನ ಚೆನ್ನಯ ಮೇಲೆ ತೋರುವೆ ಒಡ ಹುಟ್ಟಿದಾಳೆ ಒಳ ಹುಟ್ಟಿದವರೆಂದು ಭಾವಿಸು, ಸುಮ್ಮನೆ ಹೊರಟು ಹೋಗು. ನೀನು ನನ್ನನ್ನು ಪತಿ ಎಂದು ಭಾವಿಸು. ಹಲೋ ಮೂರ್ಖನೆ, ರೇ ಮೂರ್ಖರೇ, ಒಳ ಹುಟ್ಟಿದವಳೆಂದು ಭಾವಿಸು. ಕೋಟಿ ಕೋಟಿ ಪುಣ್ಯವು ಲಭಿಸುವುದು, ಕೋಟಿ ಕೋಟಿ ಪುಣ್ಯವು ಲಭಿಸುವುದು. ಅಹೇ ಸ್ತ್ರೀಯರೇ, ಎನ್ನನ್ನು ಒಡ ಹುಟ್ಟಿದವಳೆಂದು ಭಾವಿಸು. ಅದು ಎಷ್ಟು ಮಾತ್ರಕ್ಕೆ ಭಾವಿಸುವುದಲ್ಲ. ನೋಡು, ಪರಮ ಪವಿತ್ರರಾದ ನನ್ನನ್ನು ಕಾಡುವುದು ನಿನಗೆ ನ್ಯಾಯವಾಗಿ ತೋರುವುದಿಲ್ಲ. ಅದು ಯಾತಕ್ಕೆ ನ್ಯಾಯವಾಗಿ ತೋರುವುದಲ್ಲ. ನನ್ನನ್ನು ಒಳ ಹುಟ್ಟಿದವಳೆಂದು ಭಾವಿಸಿ ಹೊರಟು ಹೋದರೆ ನಿನಗೆ ಕೋಟಿ ಕೋಟಿ ಪುಣ್ಯ ಬರುವುದು. ಕಂಡಿಯ ಕಲಿವೀರನೇ, ನೀನು ನನ್ನನ್ನು ಕೂಡಿದರೆ ನಿನಗೆ ಕೋಟಿ ಕೋಟಿ ಪುಣ್ಯ ಬರುವುದಲ್ಲ. ಮಹಾಂಗರೇ, ರೇ ಮದಾಂದರೆ, ಸುಮ್ಮನೆಯಿಂದ ಹೊರಟು ಹೋಗು. ನೀನು ಸುಮ್ಮನೆ ನನ್ನ ಮಾತಿಗೆ ಹೊರಬಿಡು. ಏನೇ ಬುದ್ಧಿ ಶೂನ್ಯರಾದ ಭೂದೇವಿಯೇ, ಶೂನ್ಯನಾದ ಕಲಿವೀರನೇ, ಕೆಲಸಕ್ಕೆ ಬಾರದ ಮಾತುಗಳನ್ನಾಡಿ ಎನ್ನನ್ನು ಸಿಟ್ಟಿಗೆ ಬಸಬೇಡ. ರೇ ಮೂಢವಂತೆ, ಇದಕ್ಕೊಂದು ಶ್ಲೋಕವನ್ನು ಹೇಳುವನು, ಚೆನ್ನಾಗಿ ಲಾಲಿಸು. ಚೆನ್ನಾಗಿ ಮಗಳು. ಜಾತಕಂ ಮರಣಂ ದ್ರೋಹಂ ಎಂದ ಹಾಗೆ ಈ ಧರಣಿ ಮೇಲೆ ಹುಟ್ಟಿದವರು ಎಂದಾದರೂ ಒಂದಿನ ಸಾಯಲೇಬೇಕಲ್ಲವೇ? ಎಲ್ಲರಿಗೂ ಗೊತ್ತಿರುವ ಮಾತು ಮೂರ್ಖ. ಭೀಕರನಿಗೆ ಮರಣ ಸೂಚನೆಯನ್ನು ವಿಸ್ತರಿಸಿದರೆ ನಿನ್ನನ್ನು ಬಿಟ್ಟು ಹೋಗುವನೇ ಮೂರ್ಖರೇ, ಎನ್ನು ಕೂಡ ಮಾಡಿದರೆ ಮೂರ್ಖನೇ, ಮೂರ್ಖರೇ, ಪ್ರತಿಯೊಬ್ಬ ಮನುಷ್ಯನು ಹುಟ್ಟುವುದು ಒಂದು ಸಾರಿ, ಸಾಯುವುದೇ ಒಂದು ಸಾರಿ. ಇದನ್ನು ನೀನೇನು ನೀತಿ ಹೇಳಿರುವ ಬಂಡ ಮಾತನಾಡಿ ಕೆಡಬೇಡ. ನೀನು ಬಾಯಿಗೆ ಬಂದಂತೆ ಬಲೆ ಮೂರ್ಖರೇ, ಕೇಳು. ಅದೇನು ಚೆನ್ನಾಗಿ ಬಗಳು. ನ್ಯಾಯವೇನೋ
ಮಾಡಬೇಡ ಎನ್ನುವ ತರ್ಕ. ಎಲೆ ಸುಂದರ ಸ್ತ್ರೀಯರಾದ ನಾರೇ, ಯಾರಿರುವರು ನಿನ್ನ ರೂಪಕ್ಕೆ ಸೆರೆ? ಆ ಗರುಡ ವಾಹನ ನಿನ್ನ ಗಂಡನಂದ ಮರೆ, ಎನ್ನು ರತಿ ವಿಲಾಸಕ್ಕೆ ಕೆರೆ. ಕೆರೆ ಭೂದೇವಿಯೇ, ನಿನ್ನ ಕೂಡಿದರೆ ಎನ್ನಗಾಗುವುದು ಬಲಸವೇ, ನಿನ್ನ ಮುಖದ ಕಾಂತಿಗೆ ಈಡಾಗಬಲ್ಲ ಆ ಮೂಢ ನಡುವೆ ನಿನ್ನ ಕಾಣದೇ ಆಗುತ್ತೇವೆ. ಆತ್ಮೀಯನ್ನು ಗಂಗೆಗೆ ಶಾಂತಿಗೊಳಿಸುವಂತೆ ಎನ್ನಲ್ಲಿರುವ ಕಾಮಾತ್ಮಿಯನ್ನು ನೀನು ಶಾಂತಿಗೊಳಿಸಿ ಎನ್ನನ್ನು ಕೃತಾರ್ಥನಾಗಿ ಮಾಡಿ ನೀನು ಪುಣ್ಯ ಸಂಪಾದನೆಯನ್ನು ಮಾಡುತ್ತೆ ನಾರಮಣೆ. ನೀನೇ ಎನ್ನ ಚಿನ್ನದ ಅರೇ. ಅಪ್ಪ ಸಾರಥಿ, ಕಲಿವೀರನೆಂಬ ಭ್ರಷ್ಟನು ನನ್ನನ್ನು ಹಿಂಸೆಪಡಿಸುತ್ತಿರುವುದು. ಇವರಿಂದ ಪಾರಾಗುವ ಬಗೆ ಹೇಗೆ ಸಾರಥಿ? ತಿಳಿಯಲಾಗಿದೆ ಮುಂದರುವ ಚಕ್ರತೆ ಕೊಂಡಾಗಲಿದ್ದೇನೆ. ವಾಗ್ವಾದ ಮಾಡದೆ ಹೊರಟು ಹೋಗು. ಸುಮ್ಮನೆ ನೀನು ಎನ್ನಡವನ್ನು ವಾದ ಮಾಡಲು ಬಿಟ್ಟು ನಾನು ಕರೆದಲ್ಲಿಗನು. ಎಲ್ಲ ವಲ್ಲಭನು ಇಲ್ಲದ ಸಮಯದಲ್ಲಿ ಈ ರೀತಿ ಮಾತನಾಡುವುದು ನ್ಯಾಯವಲ್ಲ. ನಿನ್ನ ವಲ್ಲಭನು ಎಲ್ಲಿರುವನು ಏನೋ? ನನ್ನ ವಲ್ಲಭನು ಬಂದರೆ ಸುದರ್ಶನ ಚಕ್ರದಿಂದ ನಿನ್ನ ರುಂಡವನ್ನೇ ಚೆಂಡಾಡಿದರು. ನಿನ್ನ ಏಕಾಂಗಿಯಾಗಿ ಇಲ್ಲಿ ಬಿಟ್ಟು ಓಡಿ ಹೋದನು. ನನ್ನ ಶಕ್ತಿ ಎಂಥದ್ದೆಂದು ನನ್ನ ನಾರಾಯಣಿಗೆ ತಿಳಿದಿರುವುದು. ಏನಾದರೂ ಅವಳು ಸರಿಸಿಕೊಳ್ಳುವ ಶಕ್ತಿ ಇಲ್ಲ ಹೊರಟು ಹೋದರು ನಮ್ಮ ನಿನ್ನ ಗಂಡನ ನಾರಾಯಣನ ಅಂತ ಪರಕ್ರಮಿಯಾಗಿದ್ದರೆ ಹಿಂದಕ್ಕೆ ಸುಂದರವಾಗಿ ನಿನ್ನನ್ನು ಅವರ ಪಾದಕ್ಕೆ ಬಿಟ್ಟು ಎಪ್ಪಲ್ಲ ಹಾಕಿ ಏನು ಮಾತನಾಡಿದೆ? ಮಾತನಾಡಿದವರು ವಾಗ್ವಾದ ಮಾಡದೆ ಹೊರಟು ಹೋಗು ಮೂರ್ಖ, ಮಾಡಬೇಡ ತರ್ಕ. ಸ್ತ್ರೀಯರೇ, ಭ್ರಷ್ಟರಾದ ಭೂದೇವಿಯೇ, ನಿನ್ನಂತ ನಾರಿಯು ಎನ್ನಂತ ವೀರ ಪುರುಷನಿಗೆ ಶಾಪವು ಕೊಟ್ಟರೆ ಎನ್ನಿಗೆ ನಾನೆಷ್ಟು ವಿಧವಾಗಿ ಹೇಳಿದರೂ ಒಂದೇ ಹಠವನ್ನು ಹಿಡಿಯುವಿಯಾ? ನಾನು ಎಷ್ಟು ಪರಿಯಿಂದ ಬೇಡಿಕೊಂಡರು ನೀನು ಒಂದೇ ಹಠವನ್ನು ಹಿಡಿಯುವಿಯಾ? ಆದರೆ ನನ್ನ ಶಾಪಕ್ಕೆ ಗುರಿಯಾಗುವಿಯಾ? ಶಾಪಕ್ಕೆ ಗುರಿಯಾದರೆ ಚಿಂತಿಲ್ಲ, ನಿನ್ನನ್ನು ಯಾವುದೋ ಬಿಡೋದಿಲ್ಲ. ಶಾಪ ಕೊಡುವೆನು ನೋಡು. ನಿನ್ನ ಶಾಪವು ನಿನ್ನ ಗಂಡನಿಗೆ ತಟ್ಟಲೆ. ಶಾಪ ಹೇಳಿ ಕೊಡುವೆ ಎಲ್ಲೋ ಮೂರ್ಖನೆ, ನಿನ್ನ ಹಲ್ಲು ಉದುರಿ ಬೀಳಲಿ. ನಿನ್ನ ಗಂಡನ ಹಲ್ಲು ಉದುರಿ ಬೀಳಲಿ. ನಿನ್ನ ಕೈಗಾಲ ಬಿದ್ದು ಹೋಗಲಿ. ನಿನ್ನ ಗಂಡನ ಕೈಗಾಲ ಬಿದ್ದು ಹೋಗಲಿ. ಅನ್ಯಾಯದ ದಾರಿಯಲ್ಲಿ ನಡೆಯುತ್ತಿರುವ ನಿನಗೆ ಶಾಪವನ್ನು ಕೊಡುವನು ಭ್ರಷ್ಟ. ಭ್ರಷ್ಟರಾದ ಭೂದೇವಿ, ಎನ್ನಂತ ನಾರಿಯು ಎನ್ನಂತ ವೀರ ಪುರುಷನಿಗೆ ಶಾಪವು ಕೊಟ್ಟರೆ ಎನ್ನಿಗೆ ತಟ್ಟಿತೆ, ಮನ ಮುಟ್ಟಿತೆ, ನಮ್ಮ ಕುಲವು ಸಣ್ಣದಾಯಿತೆ. ಭ್ರಷ್ಟಳೇ, ಎನ್ನ ದುಷ್ಟನೆಂದು ಬಾಯಿಗೆ ಬಂದಂತ ಬರೆಯಬಲ್ಲ ಮನವನ್ನೇ ದಾಸಿಯನ್ನಾಗಿ ಮಾಡಿಕೊಳ್ಳುವೆ. ಮೂರ್ಖಳೇ, ಇದಕ್ಕೇನ ಮೂರ್ಖಳೇ, ಇದಕ್ಕೇನಾದರೂ ಆ ಶ್ರೀಮೂರ್ತಿಗಳ ಅಡ್ಡ ಬಂದರೆ
ಕೈಯಿಂದ ಪಾರಾಗಬೇಕೆಂದರೆ ನನ್ನಿಂದ ಆಗಲಾರದು. ಇವನನ್ನು ಸಂಹರಿಸಲು ಯಾರು ಸೃಷ್ಟಿಕರ್ತರು ಬರುವರು ಕಾಣಲು ಸಾಧಿ ಹೋಗೋಣ. ಈ ಸ್ತ್ರೀಯನ್ನು ಎಷ್ಟು ಪರಿಪರಿಯಿಂದ ಬೇಡಿಕೊಂಡರು ಬೆಟ್ಟಕ್ಕೆ ಕಲ್ಲಂತಾಯ್ತು, ನೀರಿನೊಳಗೆ ಬಿಟ್ಟು ನೋಡಿದಂತಾಯ್ತು. ಸಾರಥಿ, ಈ ಸ್ತ್ರೀಯನ್ನು ಹಿಡಿದು ಪಿಸಂಡಿಯನ್ನು ಕಟ್ಟಿ ನಮ್ಮ ಸೆರೆಮನೆಯಲ್ಲೇ ಬಂಧಿಸಿದ್ರೆ ಎಲೆ ಮೂರ್ಖಳೇ, ನಮ್ಮ ಅರಮನೆಯ ದಾಸಿಯನ್ನಾಗಿ ನಾನು ಹೇಳಿದ ಚಾಕ್ರಿಯನ್ನು ಬಿಟ್ಟರ ನಾನೆಂಬ ಹಮ್ಮಿನಿಂದ ಬರುವ ದೇಶಾಧಿಪರನ್ನು ಸೆರೆಪಡುವುದಕ್ಕೆ ಭೂಪರಿಸಲು ಮಾಡಲು ಚೂಟಿಯಿಂದ ರಥವನ್ನು ಬಿಡುವಂತನಾಗಿ ಸಾರಥಿ ಇದೇನು ಆಕಾಶವಾಣಿಯು ಸೇರಿ ಬರುತ್ತಿರುವುದು. ಕಲಿವೀರನನ್ನು ಸಂಹಾರ ಮಾಡಲು ಯಾರೊಬ್ಬ ವೀರ ಪುರುಷನು ಹುಟ್ಟಿರುವಂತೆ ಕಾಣುತ್ತದೆ. ಹೇಗಾದರೂ ಮಾಡಲು ಅಲ್ಲಿಗೆ ಹೋಗೋಣ. ಸಾರಥಿ, ಹೋಗೋಣ. ನಡೆದ ಐಶ್ವರ್ಯ ಮತ್ತು ಮೇಲಕ್ಕೆಳ ಸುಂದರಿ ಎನ್ನ ಮನದಲ್ಲಿ ಸುಂದರಿ, ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ಹತ್ತಕ್ಕೆ ಬೇಕು. ಕಾಂತೆ, ಸತಿಯರ ಮುಂದೆ ಕಳಿಸಿಕೊಂಡರೆ ಹೋದ ಕಾರ್ಯವು ಸಫಲವಾಗದೆ ವಿಫಲವಾಗಬಹುದು ಎಂದು ನನಗೆ ದಾರಿ ಹೇಳಿದರು ಪ್ರಿಯ. ಕ್ಷತ್ರಿಯರ ತರುಣವಿರುವುದು ಕಾಂತೆ, ಬಲ್ಲವೇ?